ಈ ಊರ ಹೆಸರಲ್ಲೇ ಇದೆ ಆನಂದ. ಆದರೂ ಮಳೆಗಾಲ ಬಂತೆಂದರೆ ಸಾಕು ಊರ ರಸ್ತೆಗಳ ತುಂಬ ಹೆಸರುಮಯ. ಇನ್ನು ಊರಿನ ಪ್ರಮುಖ ರಸ್ತೆಗಳ ಚರಂಡಿಯಂತೂ ಹೇಳಲೇಬೇಡಿ. ನೋಡುತ್ತಿರಬಹುದು ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚರಂಡಿಗಳ ಅವ್ಯವಸ್ಥೆ. ಚರಂಡಿಯ ನೀರು ಮಳೆಗಾಲದ ನೀರು ಎರಡೂ ಒಟ್ಟಾಗಿ ಸೇರಿ ರಸ್ತೆಯ ತುಂಬೆಲ್ಲ ಹರಿದಾಡುತ್ತದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಸಾರ್ವಜನಿಕರು ನಾಗರಿಕರು. ಆದರೂ ಗ್ರಾಮ ಪಂಚಾಯತ್ ಆನಂದಪುರ ಮಾತ್ರ ನನಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿದೆ. BH ರಸ್ತೆಯ ಮುಂಭಾಗದಲ್ಲೇ ಬಸ್ ಸ್ಟ್ಯಾಂಡಿನಲ್ಲಿರುವಂತಹ ಚರಂಡಿಗಳಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ರಸ್ತೆಗಳನ್ನು ನಾವು ನೋಡುತ್ತಿದ್ದೇವೆ. ಇದರ ಜೊತೆಯಲ್ಲೇ ಪ್ರಮುಖವಾಗಿ ನಾಡ ಕಚೇರಿಗೆ ಹೋಗುವ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಚರಂಡಿಯ ಅವ್ಯವಸ್ಥೆಯನ್ನು ನೋಡಿ. ಯಾವ ವರ್ಷವಾಯಿತು ಸ್ವಚ್ಛವಾಗಿಡದೆ ಕ್ಲೀನ್ ಮಾಡಿಸದೆ. ಆದರೂ ಈ ರಸ್ತೆಯಲ್ಲೇ ನಡೆದುಕೊಂಡು ಹೋಗುತ್ತಾರೆ ಗ್ರಾಮಸ್ಥರು. ಹೌದು, ಇದನ್ನೆಲ್ಲ ನಾನು ಹೇಳುತ್ತಿರುವ ಊರು ಯಾವುದು ಗೊತ್ತೇ? ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ. ಹಾಗಾಗಿ ಹೇಳಿದ್ದು ಊರಿನ ಹೆಸರಲ್ಲೇ ಆನಂದವಿದೆ ಹೊರತು ಊರಿನ ಸಾರ್ವಜನಿಕರು ಆನಂದ ಪಡುವಂಥ ವ್ಯವಸ್ಥೆಗಳು ಇಲ್ಲಿಲ್ಲ ಎಂದು. ಇನ್ನು ಆನಂದಪುರದ ಒಳಭಾಗದಲ್ಲಿರುವ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಗಳಂತೂ ಹೇಳಲೇಬೇಡಿ. ಎಷ್ಟು ವರ್ಷವಾಗಿದೆಯೋ ಚರಂಡಿಯ ಕತೆ ಕ್ಲೀನು ಮಾಡದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಸಾರ್ವಜನಿಕರಿದ್ದಾರೆ. ಆದರೂ ನಾಗರಿಕರು ಮತ್ತು ಸಾರ್ವಜನಿಕರಿಗೆ ಒಂದು ಕಿವಿ ಮಾತನ್ನು ಹೇಳಲೇಬೇಕು. ನಮ್ಮ ಮನೆಯ ಮುಂಭಾಗದಲ್ಲಿರುವ ಚರಂಡಿಯನ್ನು ನಾವು ಸ್ವಚ್ಛಗೊಳಿಸಿದರೆ ಯಾವ ಗ್ರಾಮಾಡಳಿತ ಅಥವಾ ಅಧಿಕಾರಿಗಳ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮನೆಯ ಮುಂದುಗಡೆ ಅಕ್ಕಪಕ್ಕದಲ್ಲಿರುವ ಚರಂಡಿಗಳನ್ನು ನಾವೇ ಸ್ವಚ್ಛಗೊಳಿಸೋಣ. ಕೂಲಿ ಕಾರ್ಮಿಕರು, ಬಡವರ್ಗದವರು, ಮಧ್ಯಮ ವರ್ಗದವರು ಹೆಚ್ಚಾಗಿ ವಾಸಿಸುವ ರಂಗನಾಥ ಬೀದಿ, ಅಶೋಕ ರಸ್ತೆಯಲ್ಲಿರುವ ಚರಂಡಿ ಹಾಗೂ ಅದರ ಅಕ್ಕಪಕ್ಕದಲ್ಲಿರುವ ಅವ್ಯವಸ್ಥೆಯಂತೂ ಹೇಳಲೇಬೇಡಿ. ಮನೆಯ ಪಕ್ಕ ಅಥವಾ ಕಾಲೋನಿಯ ಅಕ್ಕಪಕ್ಕದಲ್ಲಿ ಖಾಲಿ ಜಾಗವಿದ್ದರೆ ಸಾಕು, ನಮಗೆ ಬೇಡವಾಗಿರುವ ವಸ್ತುಗಳೆಲ್ಲ ಆ ಜಾಗದಲ್ಲಿ ಬೀಳುತ್ತದೆ. ಇನ್ನು ಗ್ರಾಮಾಡಳಿತ ಆಗೊಮ್ಮೆ ಈಗೊಮ್ಮೆ ಚರಂಡಿಯನ್ನು ಸ್ವಚ್ಛಗೊಳಿಸಿದರೂ ಚರಂಡಿಯ ತುಂಬೆಲ್ಲ ಆ ಕಸಕಡ್ಡಿಗಳೇ, ಬಾಟಲ್ಗಳೇ ತುಂಬಿ ಹೋಗಿದೆ. ಹಾಗಾಗಿ ಈ ಸಾಂಕ್ರಾಮಿಕ ರೋಗ ಬರುವುದರ ಜೊತೆಯಲ್ಲಿ ಇಲ್ಲಿ ಓಡಾಡುವ ಸಾರ್ವಜನಿಕರು ಮೂಗಿ ಮುಚ್ಚಿಕೊಂಡು ಓಡಬೇಕಾದಂಥ ಪರಿಸ್ಥಿತಿ ಪ್ರತಿನಿತ್ಯ ನಡೆಯುತ್ತದೆ. ಚರಂಡಿಗಳ ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪುಗಳ ಅಳವಡಿಸಿರುತ್ತಾರೆ ಹಾಗೂ ನಲ್ಲಿಗಳು ಅಳವಡಿಕೆಯಾಗಿದೆ. ಬಹಳಷ್ಟು ಕಡೆ ಕುಡಿಯುವ ನೀರಿಗೆ ಕೊಳಚೆ ನೀರುಗಳು ಸೇರುತ್ತಿರುವುದು ವಿಶೇಷವೇನಲ್ಲ. ಇದು ನಮ್ಮೂರ ಆನಂದಪುರದಲ್ಲಿ ಸರ್ವೇ ಸಾಮಾನ್ಯ. ಕುಡಿಯುವ ನೀರಿನ ನಲ್ಲಿಯ ಸುತ್ತ ಸ್ವಚ್ಛತೆಯೂ ಇಲ್ಲದೆ ಇರುವ ಊರು ಈ ನಮ್ಮ ಆನಂದಪುರ. ಆದರೂ ಈ ಆನಂದಪುರಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿ, ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಹಾಗೂ ಗಾಂಧಿ ಗ್ರಾಮ ಪುರಸ್ಕಾರವೂ ಸಹ ಲಭಿಸಿದೆ. ಇಂತಹ ಊರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಚರಂಡಿ ವ್ಯವಸ್ಥೆ ಸಂಪೂರ್ಣ ನಿರ್ಲಕ್ಷ್ಯ. ಬಾಕ್ಸ್ ಚರಂಡಿ ನಿರ್ಮಾಣಕ್ಕೆ ಸಾರ್ವಜನಿಕರ ಆಗ್ರಹ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ವೇಗವಾಗಿ ನಡೆಯುತ್ತಾ ಇದೆ. ರಸ್ತೆ ಬದಿಯ ಮೂಲ ಸೌಕರ್ಯಗಳ ನಿರ್ವಹಣೆಯಲ್ಲಿ ಮಾತ್ರ ತೀವ್ರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಹೂಳು, ಕಸ, ಕಡ್ಡಿಗಳ ಸಾಮ್ರಾಜ್ಯ ಇರುವಂಥ ಚರಂಡಿಗಳಲ್ಲಿ ಪ್ಲಾಸ್ಟಿಕ್ಕು, ಕಸ, ಕಡ್ಡಿ, ಮಣ್ಣು ಬಂದು ಬಿದ್ದಿರುವುದರಿಂದ ನೀರು ಸರಾಗವಾಗಿ ಹರಿದು ಹೋಗಲು ಜಾಗವಿಲ್ಲದಂತಾಗಿದೆ. ನಿಂತ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಈ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಆಡಳಿತ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಹಾಗಾದರೆ ಈ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಗ್ರಾಮಸ್ಥರು ತಮ್ಮ ಹೇಳಿಕೆಗಳನ್ನು ನೀಡಿರುವುದು ಹೀಗೆ.
ಶಾಸಕಪುರದಲ್ಲಿ ಕಸ ವಿಲೇವಾರಿದು ಬಹಳ ಪ್ರಾಬ್ಲಮ್ ಆಗಿದೆ. ಈಗ ಕಸ ವಿಲೇವಾರಿ ಮಾಡಂತ ಒಂದು ವಾಹನಗಳು ವಾರದಲ್ಲಿ ಒಂದಿನ ಇಲ್ಲಾಂದ್ರೆ 8-10 ದಿವಸಕ್ಕೆ ಒಂದ್ಸರಿ ಬಂದು ಕಸ ವಿಲೇವಾರಿ ಮಾಡ್ತಾರೆ. ಆದ್ರಿಂದ ಸಾರ್ವಜನಿಕರು ಏನ್ ಮಾಡಿದ್ದಾರೆ, ಈ ರೀತಿ ರೋಡ್ ಬದಿ ಕಸ ಎಲ್ಲ ತಂದು ಹಾಕ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಸರ್ಕಾರದ ಜೊತೆಗೆ ಅಥವಾ ಪಂಚಾಯತ್ ಜೊತೆ ಕೈ ಜೋಡಿಸಿದ್ರೆ ಒಂದಿಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೋದು. ಆದ್ರೆ ಗ್ರಾಮಸ್ಥರು ಅದನ್ನು ತಿಳ್ಕೊಳ್ತಾ ಇಲ್ಲ. ದಯವಿಟ್ಟು ಗ್ರಾಮಸ್ಥರು ಅದನ್ನು ತಿಳ್ಕೊಳ್ಬೇಕು. ಮತ್ತೆ ಆಡಳಿತ ಮಾಡತ್ತ ಗ್ರಾಮ ಪಂಚಾಯತ್ ಅವರು ಮತ್ತೆ ಆಡಳಿತ ನಡೆಸಂತ ಈಗೇನು ಪಂಚಾಯತಿ ಇಲ್ಲ, ಈಗ ಯಾರು ಎಲೆಕ್ಟ್ ಆದಂತ ಮೆಂಬರ್ಗಳಿಲ್ಲ. ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಕಸ ವಿಲೇವಾರಿಗೆ ತಕ್ಕಂತ ಒಂದು ಸುವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಒಂದ್ ಸೈಡ್ ಅಂತೂ ಡ್ರೈನೇಜ್ ಇಲ್ಲೇ ಇಲ್ಲ. ಮೇಲ್ಗಡೆಯಿಂದ ನೀರ್ ಬಂದಿದ್ ಪೂರ್ತಿ ಮನೆ ಒಳಗೆ ನುಗ್ತೈತೆ. ಮತ್ತೆ ಈ ಒಂದ್ ಸೈಡ್ನು ಯಾವ್ದು ಕ್ಲೀನ್ ಮಾಡಲ್ಲ. ತಗ್ಗು ಪ್ರದೇಶದಲ್ಲಿ ಇನ್ನು ಏರ್ ಮಾಡಿಟ್ಟಿದ್ದಾರೆ, ನೀರ್ ಹೋಗ್ತಾನೆ ಇಲ್ಲ. ಮಧ್ಯದಲ್ಲಿ ನಿಂತಿದ್ ನೀರು ಕೊಳಚೆ ನೀರ್ ಸಮೇತನು ಮನೆ ಒಳಗೆ ನುಗ್ತಾ ಇದೆ. ಇದನ್ನ ಸರಿ ಮಾಡ್ಕೊಡ್ಬೇಕು. ಕಸದ ಗಾಡಿ ಅಂತೂ ಬರೋದೇ ಇಲ್ಲ ಮನೆ ಹತ್ರ. ಮನೆ ಮುಂದೆನೆ ಕಸ ಹಾಕ್ತಾ ಇದಾರೆ. ಇಲ್ಲಿ ಮುಂದೆ ಕಸ ಹಾಕ್ತಾ ಇದಾರೆ. ಅದನ್ನು ನೋಡ್ರಿ, ಬೇಕಾದ್ರೆ ಫೋಟೋ ತಗೊಂಡು ಹೋಗ್ರಿ. ಮನೆ ಮುಂದೆನೆ ಇಡೀ ಕಾಲನಿ ಊರ್ನವರೆಲ್ಲ ತಂದು ಇಲ್ಲಿ ಕಸ ಮನೆ ಮುಂದೆನೆ ಹಾಕ್ತಾ ಇದಾರೆ. ಒಂದೇ ಕಡೆ ಒಂದು ಖಾಲಿ ಸೈಟ್ ಇದೆ ಅವ್ರದ್ದು. ಒಬ್ರು ಲಕ್ಷ್ಮೀ ಮೇಡಮ್ ಅನ್ನೋರ್ದು ಖಾಲಿ ಸೈಟ್ ಇದೆ, ಅವ್ರು ತಂದು ಹಾಕ್ತಾ ಇದ್ದಾರೆ ಪೂರ್ತಿ. ಗ್ರಾಮಾಡಳಿತದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದಿರಬಹುದು, ಆದರೆ ಗ್ರಾಮಾಡಳಿತವಂತೂ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಶಾಸಕರು ಹಾಗೂ ಸಂಸದರು ಸಹ ಡ್ರೈನೇಜ್ಗಳ ಬಗ್ಗೆ ಗಮನ ಹರಿಸಿ ಇಲ್ಲಿ ಒಳಚರಂಡಿ ವ್ಯವಸ್ಥೆ, ಬಾಕ್ಸ್ ಡ್ರೈನೇಜ್ಗಳನ್ನು ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಇದೆ ಎಂದು ಸಾರ್ವಜನಿಕರು ತಿಳಿಸುತ್ತಾರೆ.